ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಲರ್ನ್ ಈಸಿಲಿ ಚಾನಲ್. ಆನ್ ಚಿಲ್ಡ್ರನ್ ಪೊಯಮ್ ಬೈ ಖಲೀಲ್ ಗಿಬ್ರಾನ್. ಕನ್ನಡ ಲೈನ್ ಬೈ ಲೈನ್ ಆರ್ ಸ್ಟ್ಯಾನ್ಸಾ ಬೈ ಸ್ಟ್ಯಾನ್ಸಾ ಸಮರಿ ಫಾರ್ ಯು. ಆನ್ ಚಿಲ್ಡ್ರನ್, ಖಲೀಲ್ ಗಿಬ್ರಾನ್ ರವರ ಈ ಪದ್ಯದ ಕನ್ನಡ ಸರಳ ಸಾರಾಂಶವನ್ನು ತಿಳಿಸ್ಕೊಡ್ತಾ ಈ ಪದ್ಯದ ಪ್ರತಿಯೊಂದು ಸ್ಟ್ಯಾನ್ಸಾದ ಸಮರಿಯ ಈ ಒಂದು PDF ನಿಮಗಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಿರ್ತೇನೆ, ನೀವು ತಪ್ಪದೆ ಡೌನ್ಲೋಡ್ ಮಾಡಿಕೊಳ್ಳಿ. ಇಲ್ಲಿ ಖಲೀಲ್ ಗಿಬ್ರಾನ್ ರವರು ಈ ಒಂದು ಪದ್ಯದ ಮೂಲಕ ಪ್ರತಿಯೊಬ್ಬ ತಂದೆ ತಾಯಿ ತಮ್ಮ ಮಕ್ಕಳನ್ನ ಬೆಳೆಸುವಾಗ ಅವರನ್ನ ತಮ್ಮ ಸ್ವಂತದ ಆಸ್ತಿ ಎಂದು ಭಾವಿಸದೆ ಅವರು ಈ ಒಂದು ಪ್ರಪಂಚಕ್ಕೆ ಸೇರಿರ್ತಕ್ಕಂಥ ಆಸ್ತಿ, ಪ್ರಪಂಚಕ್ಕೆ ಸೇರಿರ್ತಕ್ಕಂತಹ ವ್ಯಕ್ತಿಗಳೆಂದು ಭಾವಿಸಬೇಕು ಅಂತಕ್ಕಂತಹ ಸಂದೇಶದೊಂದಿಗೆ ಅವರ ಒಂದು ಪದ್ಯಗಳ ಸಂಕಲನ ಆಗಿರ್ತಕ್ಕಂಥ ದ ಪ್ರೊಫೆಟ್ ನಲ್ಲಿ ಈ ಪದ್ಯವನ್ನ ಬರೆದಿರ್ತಾರೆ. ದ ಪ್ರೊಫೆಟ್ ನಲ್ಲಿರ್ತಕ್ಕಂಥ ಪದ್ಯಗಳು ಖಲೀಲ್ ಗಿಬ್ರಾನ್ ರವರು ಲವ್, ಮ್ಯಾರೇಜ್, ಚಿಲ್ಡ್ರನ್, ಡೆತ್, ಜಾಯ್, ಫ್ರೆಂಡ್ಶಿಪ್ ನ ಬಗ್ಗೆ ಬರೆದಿರ್ತಕ್ಕಂಥ ಪದ್ಯಗಳ ಸಂಕಲನವಾಗಿರುತ್ತೆ. ಈಗ ಈ ಒಂದು ಆನ್ ಚಿಲ್ಡ್ರನ್ ಪದ್ಯದ ಸಾಲುಗಳನ್ನ ಓದ್ತಾ ಅದರ ಒಂದು ಸಮರಿ ಸಾರಾಂಶವನ್ನ ತಿಳಿಸ್ಕೊಡ್ತೇನೆ. ಅಲ್ಲಿ ಖಲೀಲ್ ಗಿಬ್ರಾನ್ ರವರು ಮೊದಲನೆಯ ಒಂದು ಸ್ಟ್ಯಾನ್ಸದಲ್ಲಿ ತಿಳಿಸ್ತಾ ಇದ್ದಾರೆ, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ದೇ ಆರ್ ದ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ದೇ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು, ಅಂಡ್ ದೋ ದೇ ಆರ್ ವಿತ್ ಯು ಯೆಟ್ ದೇ ಬಿಲಾಂಗ್ ನಾಟ್ ಟು ಯು. ಇಲ್ಲಿ ಆ ಮೊದಲನೇ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ನಿಮ್ಮ ಮಕ್ಕಳು ಅವರು ನಿಮ್ಮ ಮಕ್ಕಳಲ್ಲ. ಅಂದರೆ ನೀವು ನಿಮ್ಮ ಮಕ್ಕಳಂತ ಏನು ಭಾವಿಸ್ತಾ ಇದ್ದೀರಾ, ಅವರು ನಿಮ್ಮ ಮಗ ಆಗಿರಬಹುದು, ಮಗಳಾಗಿರಬಹುದು, ಅವರದೇ ಆಗಿರ್ತಕ್ಕಂತಹ ಒಂದು ಜೀವನ ಅಂತಕ್ಕಂಥದ್ದು ಅವರಿಗೆ ಇರುತ್ತೆ. ಅವರು ನಿಮ್ಮ ಮಕ್ಕಳೆಂದು ನೀವು ಭಾವಿಸ್ತಾ ಇದ್ದೀರಿ, ನಿಜವಾಗಲೂ ಅವರು ನಿಮ್ಮ ಮಕ್ಕಳಲ್ಲ. ನೀವು ಅವರನ್ನ ಬಹಳ ಕೇರ್ಫುಲ್ ಆಗಿ ಅವರನ್ನ ಬೆಳೆಸ್ತೀರಾ, ಅವರಿಗೆ ಎಲ್ಲವನ್ನ ಕಲಿಸ್ತೀರಾ, ಅವ್ರನ್ನ ಪ್ರೀತಿ ಮಾಡ್ತೀರಾ. ಅವರು ನಿಮ್ಮಿಂದ ಬಂದಿದ್ದಾರೆ ಹೊರತು ಅವರು ನಿಮ್ಮ ಮಕ್ಕಳಲ್ಲ. ದೇ ಕೇಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು. ಅಂದ್ರೆ ಅವರು ಈ ಪ್ರಪಂಚಕ್ಕೆ ನಿಮ್ಮಿಂದ ಬಂದಿದ್ದಾರೆ, ನಿಮ್ಮ ಮೂಲಕ ಬಂದಿದ್ದಾರೆ, ಆದರೆ ನಿಮ್ಮಿಂದ ಅಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂಡ್ ದೇ ಆರ್ ವಿತ್ ಯು ಯೆಟ್ ದೇ ಬಿಲಾಂಗ್ ನಾಟ್ ಟು ಯು. ಅವರು ನಿಮ್ ಜೊತೆ ಇರಬಹುದು, ಆ ಮಕ್ಕಳು ಈ ಪ್ರಪಂಚಕ್ಕೆ ನಿಮ್ಮ ಮೂಲಕ ಬಂದಿದ್ದಾರೆ, ಆದರೆ ನಿಮ್ಮಿಂದ ಅಲ್ಲ, ಅದು ದೇವರಿಂದ ಬಂದಿರತಕ್ಕಂಥ ಸೃಷ್ಟಿಯಾಗಿದೆ. ಅವರು ನಿಮ್ಮ ಜೊತೆಯಲ್ಲಿರಬಹುದು, ಆದರೆ ಅವರು ನಿಮಗೆ ಸೇರಿದವರಲ್ಲ ಅಂತಕ್ಕಂತಹ ಮಾತನ್ನ ತಿಳಿಸ್ತಾರೆ. ಇನ್ನು ಎರಡನೇ ಪದ್ಯಕ್ಕೆ ಬಂದಾಗ, ಯು ಮೇ ಗಿವ್ ದೆಮ್ ಯುವರ್ ಲವ್ ಬಟ್ ನಾಟ್ ಯುವರ್ ಥಾಟ್ಸ್, ಫಾರ್ ದೇ ಹ್ಯಾವ್ ದೇರ್ ಓನ್ ಥಾಟ್ಸ್. ಯು ಮೇ ಹೌಸ್ ದೇರ್ ಬಾಡೀಸ್ ಬಟ್ ನಾಟ್ ದೇರ್ ಸೋಲ್ಸ್, ಫಾರ್ ದೇರ್ ಸೋಲ್ಸ್ ಯು ವಿಲ್ ಇನ್ ದ ಹೌಸ್ ಆಫ್ ಟುಮಾರೋ, ವಿಚ್ ಯು ಕ್ಯಾನಾಟ್ ವಿಸಿಟ್, ನಾಟ್ ಈವನ್ ಯುವರ್ ಡ್ರೀಮ್ಸ್. ಇಲ್ಲಿ ಎರಡನೇ ಸ್ಟ್ಯಾನ್ಸದಲ್ಲಿ ಅವರು ಹೇಳ್ತಾ ಇದ್ದಾರೆ, ನೀವು ಅವರಿಗೆ ಬಹಳಷ್ಟು ಪ್ರೀತಿಯನ್ನ ಕೊಡಬಹುದು, ಅವರು ನಿಮ್ಮ ಮಕ್ಕಳಾಗಿರೋದ್ರಿಂದ ಅವರನ್ನ ಬಹಳ ಚೆನ್ನಾಗಿ ನೀವು ಪ್ರೀತಿ ಮಾಡಬಹುದು, ಆರೈಕೆ ಮಾಡಬಹುದು, ಅವರನ್ನ ಬೆಳೆಸಬಹುದು. ಆದರೆ ಅವರಿಗೆ ನೀವು ಕೊಡ್ತಕ್ಕಂಥ ಪ್ರೀತಿಯನ್ನ ಮಾತ್ರ ಕೊಡಬಹುದೇ ಹೊರತು ಅವರ ಆಲೋಚನೆಗಳನ್ನಲ್ಲ. ಅವರದೇ ಆದಂತಹ ಒಂದು ಆಲೋಚನೆಗಳು ಅವ್ರಿಗಿರುತ್ತೆ, ಅವರದೇ ಆದಂತಹ ಒಂದು ಐಡಿಯಾಸ್ ಅವರಲ್ಲಿ ಇರುತ್ತೆ. ಅವ್ರು ಏನಾಗಬೇಕು, ಅವ್ರಿಗೆ ಏನು ಬೇಕು, ಎಲ್ಲವೂ ಅವರಲ್ಲಿ ಇರುತ್ತೆ. ಆದರೆ ನೀವು ಅವರಿಗೆ ಆ ಥಾಟ್ಸ್ ಅನ್ನ ನೀವು ಕೊಡೋಕೆ ಸಾಧ್ಯ ಇಲ್ಲ. ಅವರ ದೇಹಗಳಿಗೆ ನೀವು ರಕ್ಷಣೆ ನೀಡಬಹುದು, ಅವರ ದೇಹಗಳನ್ನ ಪ್ರೀತಿಸಬಹುದು, ಅವರ ದೇಹಗಳಿಗೆ ಏನು ಬೇಕಾದರೂ ನೀವು ಕೊಡಬಹುದು, ಆದರೆ ಅವರ ಆತ್ಮಗಳಿಗೆ ಅಲ್ಲ. ನೀವು ನಿಮ್ಮಂತೆಯೇ ಅವರನ್ನ ನೋಡಬೇಕು, ನಿಮಗೆ ಅಂದುಕೊಂಡ ಹಾಗೆ ಅವರು ಬೆಳಿಬೇಕು ಅಂತ ನೀವು ಅಂದುಕೊಳ್ತೀರಾ, ಅದು ತಪ್ಪು. ಏಕೆಪ್ಪ ಅಂದ್ರೆ ಅವರು ಈಗಿನ ಮಕ್ಕಳಲ್ಲ, ಅವರು ಮುಂದೆ ಟುಮಾರೋ, ಅವರು ಮುಂದೆ ತಮ್ಮ ಜೀವನಕ್ಕಾಗಿ ಬೆಳೀತಕ್ಕಂಥ ವ್ಯಕ್ತಿಗಳಾಗಿದ್ದು, ನೀವು ಇನ್ನೂ ಸಹ ಆ ಒಂದು ಮುಂದಿನ ದಿನಗಳನ್ನ, ಫ್ಯೂಚರ್ ಅನ್ನ ನೀವು ನೋಡಿಲ್ಲ. ನೀವು ಪಾಸ್ಟ್ ಅನ್ನ ನೆನಪಿಟ್ಕೊಂಡು ನಮ್ಮ ಹಾಗೆ ನಮ್ಮ ಮಕ್ಕಳು ಬೆಳಿಬೇಕು ಅಂದ್ಕೊಂಡಾಗ ಅದು ತಪ್ಪಾಗತ್ತೆ. ಅವರು ಭವಿಷ್ಯಕ್ಕಾಗಿ ಇರ್ತಕ್ಕಂಥ ಮಕ್ಕಳು, ಅವರು ನಿಮ್ಮಂತೆಯೇ ಆಗಕ್ಕೆ ನೀವು ಬಯಸಬೇಡಿ. ಯಾಕಂದ್ರೆ ನೀವು ಫ್ಯೂಚರ್ ಅನ್ನ ನೋಡಿಲ್ಲ ಇದುವರೆಗೂ. ಸೊ ಅದಕ್ಕೆ ನೀವೇನ್ ಮಾಡ್ತಾ ಇದ್ದೀರಾ, ಅವರನ್ನ ಪಾಸ್ಟ್ ಅಲ್ಲಿ ನಿಮ್ಮ ತರ ಇರಬೇಕು, ನಿಮ್ಮ ತರ ಅವರನ್ನ ಕ್ರಿಯೇಟ್ ಮಾಡ್ಬೇಕು ಅಂದ್ಕೋತಾ ಇದ್ದೀರಾ, ಅದು ತಪ್ಪು. ದೇ ಆರ್ ಫಾರ್ ದ ಫ್ಯೂಚರ್. ಆ ಮಕ್ಕಳು ಇರ್ತಕ್ಕಂಥದ್ದು ಫ್ಯೂಚರ್ಗಾಗಿ. ಅವರನ್ನ ನಿಮ್ಮಂತೆಯೇ
ಮಾಡಲು ಪ್ರಯತ್ನ ಪಡಬೇಡಿ. ಅವರದೇ ಆದಂತಹ ಆಲೋಚನೆಗಳಿದೆ, ಅವರದೇ ಆದಂತಹ ಒಂದು ಸೋಲ್ಸ್, ಅವರದೇ ಆದಂತಹ ಆತ್ಮಗಳಿದೆ. ಅವರು ಇರ್ತಕ್ಕಂಥದ್ದು ಫ್ಯೂಚರ್ಗಾಗಿ. ಆದರೆ ನೀವು ನಿಮ್ಮ ಹಾಗೆ, ನಿಮ್ಮ ಪಾಸ್ಟ್ ಲೈಫ್ನ ಹಾಗೆ ಅವರನ್ನ ಮಾಡೋಕ್ಕೆ ಪ್ರಯತ್ನ ಪಡಬೇಡಿ. ಯಾಕಂದ್ರೆ ನೀವು ನಿಮ್ಮ ಪಾಸ್ಟ್ಗೆ ಮತ್ತೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಹಾಗೆ ಫ್ಯೂಚರ್ ಅಲ್ಲಿ ಏನಿದೆ ಅಂತ ನಿಮ್ಮ ಕೈಯಲ್ಲಿ ನೋಡೋಕೆ ಆಗೋದಿಲ್ಲ. ಅವರು ಭವಿಷ್ಯಕ್ಕಾಗಿ ಬೆಳೀತಾ ಇದ್ದಾರೆ, ಅವರನ್ನ ಅವರ ಇಷ್ಟದ ಹಾಗೆ ಬೆಳೆಯಲು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದುವರೆದು ಹೇಳ್ತಾರೆ, ಯು ಮೇ ಸ್ಟ್ರೈವ್ ಟು ಬಿ ಲೈಕ್ ದೆಮ್ ಬಟ್ ಸೀಕ್ ನಾಟ್ ಟು ಮೇಕ್ ದೆಮ್ ಲೈಕ್ ಯು, ಫಾರ್ ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್ ನಾರ್ ಟ್ಯಾರಿಸ್ ವಿತ್ ಯೆಸ್ಟರ್ಡೇ. ಇಲ್ಲಿ ಪದ್ಯದಲ್ಲಿ ಪೇರೆಂಟ್ಸ್ಗೆ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಒಂದು ಟೈಮ್ ನ ಬಗ್ಗೆ ಹೇಳ್ತಾ ಇದ್ದಾರೆ. ಯಾವುದೇ ಟೈಮ್ ರಿವರ್ಸ್ ಆಗೋದಿಲ್ಲ. ನೀವು ಅಂದ್ಕೊಂಡಿರ್ತೀರಾ ನಿಮ್ಮ ಮಕ್ಕಳನ್ನ ನಿಮ್ಮ ಹಾಗೆ, ಸ್ಟ್ರೈವ್ ಟು ಬಿ ಲೈಕ್ ದೆಮ್ ಬಟ್ ಸೀಕ್ ನಾಟ್ ಟು ಮೇಕ್ ದೆಮ್ ಲೈಕ್ ಯು, ಅಂದ್ರೆ ನಿಮ್ಮ ರೀತಿಯಲ್ಲಿ ಆ ಮಕ್ಕಳನ್ನ ಮಾಡೋದಕ್ಕೆ ನೀವು ಪ್ರಯತ್ನ ಪಡಬೇಡಿ. ಆ ನಿಮ್ಮ ಮಕ್ಕಳು ಹೇಗಿರ್ತಾರೆ ಅವ್ರಿಗೆ ನೀವು ಹೊಂದಿಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಅಂದ್ರೆ ನಿಮ್ಮ ಮಕ್ಕಳು ಬೆಳೀತಾ ಇದ್ದಾರೆ, ಅವರ ಬೆಳವಣಿಗೆಗೆ ಅವರದೇ ಆದಂತಹ ಐಡಿಯಾಸ್ ನಲ್ಲಿ ಅವರದೇ ಆದಂತಹ ಒಂದು ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಮುಂದೆ ಹೋಗ್ತಾ ಇರ್ತಾರೆ. ಅವರನ್ನ ಹಾಗೆ ಬೆಳೆಯಲು ಬಿಡಿ, ಆದ್ರೆ ಅವರನ್ನ ನಿಮ್ಮ ರೀತಿಯಲ್ಲಿ ಬೆಳೆಯೋದಿಕ್ಕೆ ಟ್ರೈ ಮಾಡಬೇಡಿ. ಯಾಕಂದ್ರೆ ಲೈಫ್ ಈಸ್ ನಾಟ್ ಗೋ ಬ್ಯಾಕ್ವರ್ಡ್. ಜೀವನ ಅಂತಕ್ಕಂಥದ್ದು ಹಿಂದೆ ಹೋಗೋದಿಲ್ಲ. ಆ ಹಿಂದಿನ ದಿನಗಳನ್ನ ನಾವು ಮರಿಕಳಿಸೋದಿಕ್ಕೆ ಆಗೋದಿಲ್ಲ. ಅವರು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಆದ್ದರಿಂದ ಅವರನ್ನ ನಿಮ್ಮ ಹಾಗೆ ಇರಬೇಕು ಅಂತಕ್ಕಂತಹ ಭಾವನೆಯನ್ನ ಬಿಡಿ ಅಂತಕ್ಕಂತಹ ಮಾತನ್ನ ಹೇಳ್ತಾರೆ. ನಂತರ, ಯು ಆರ್ ದ ಬೌಸ್ ಫ್ರಮ್ ವಿಚ್ ಯುವರ್ ಚಿಲ್ಡ್ರನ್ ಆರ್ ಆಸ್ ಲಿವಿಂಗ್ ಆರೋಸ್ ಆರ್ ಸೆಂಟ್ ಫೋರ್. ದ ಆರ್ಚರ್ ಸೀಸ್ ದ ಮಾರ್ಕ್ ಅಪಾನ್ ದ ಪಾತ್ ಆಫ್ ದ ಇನ್ಫೈನೈಟ್ ಅಂಡ್ ಹಿ ಬೆಂಡ್ಸ್ ಯು ವಿತ್ ಹಿಸ್ ಮೈಟ್ ಅಂಡ್ ಹಿಸ್ ಆರೋಸ್ ಮೇ ಗೋ ಸ್ವಿಫ್ಟ್ ಅಂಡ್ ಫಾರ್. ಇಲ್ಲಿ ಈ ಮಕ್ಕಳು ಹೇಗೆ ಎಂದಾಗ, ಈ ಮಕ್ಕಳ ಜೀವನದಲ್ಲಿ ನೀವು ಒಂದು ಬಿಲ್ಲು ಮತ್ತೆ ಬಾಣದ ಹಾಗೆ. ಇಲ್ಲಿ ಬಿಲ್ಲು ತಂದೆ ತಾಯಿಗಳಾಗಿರ್ತಾರೆ, ಪೇರೆಂಟ್ಸ್ಗಳು ಬಿಲ್ಲು ಆಗಿರ್ತಾರೆ, ಮಕ್ಕಳು ಬಾಣಗಳಾಗಿರ್ತಾರೆ. ಅಂದ್ರೆ ಆ ಮಕ್ಕಳನ್ನ ಸಲುಹುವಾಗ, ಆ ಮಕ್ಕಳನ್ನ ಬೆಳೆಸುವಾಗ ಆ ಬಿಲ್ಲು ಬಾಣದಲ್ಲಿ ಬಾಣವನ್ನ ಎಷ್ಟು ಹಿಂದಕ್ಕೆ ಎಳಿತಾರೋ ಅಷ್ಟು ಆ ಬಿಲ್ಲು ಬೆಂಡ್ ಆಗ್ತಾ ಇರುತ್ತೆ. ಅಂದ್ರೆ ಪೋಷಕರು ಮಕ್ಕಳಿಗಾಗಿ ಶ್ರಮಿಸ್ತಾ ಇರಬೇಕಾಗತ್ತೆ. ಆ ದೇವರು ನಿಮ್ಮನ್ನ ಶ್ರಮಿಸಿ ನಿಮ್ಮ ಮಕ್ಕಳನ್ನ ಒಂದು ಬಾಣದ ಹಾಗೆ ಎಳೆದಾಗ ಹೇಗೆ ಬಿಲ್ಲು ಬೆಂಡ್ ಆಗುತ್ತೋ ಹಾಗೆ ನೀವು ಬೆಂಡ್ ಆಗೋದು ಅಂತ ಅರ್ಥ ಬಂದಾಗ ಇಲ್ಲಿ ಪೋಷಕರು ಅವರಿಗಾಗಿ ಅವರ ಮಕ್ಕಳನ್ನ ಪ್ರೀತಿ ಸಾಕ್ತಕ್ಕಂಥದ್ದು ಎಲ್ಲವೂ ಸಹ ಅಲ್ಲಿ ಬರುತ್ತೆ. ಆ ಒಂದು ಸ್ಟ್ರೆಚಿಂಗ್, ಆ ದೇವರು ನಿಮ್ಮನ್ನ ಬೆಂಡ್ ಮಾಡಿ ಆ ಆರೋ ಬಾಣವನ್ನ ಎಷ್ಟು ಹಿಂದಕ್ಕೆ ಎಳಿತಾರೋ ಅಷ್ಟು ನೀವು ಬೆಂಡ್ ಆದಾಗ ಆ ಮಕ್ಕಳು ಅಷ್ಟು ಸ್ಪೀಡ್ ಆಗಿ ಮುಂದೆ ಆ ಬಾಣ ಹೋಗುತ್ತೆ. ಇಲ್ಲಿ ಮಕ್ಕಳನ್ನ ಬಾಣಕ್ಕೆ ಹೋಲಿಸಿದ್ದಾರೆ, ತಂದೆ ತಾಯಿಯನ್ನ ಬಿಲ್ಲಿಗೆ ಹೋಲಿಸಿದ್ದಾರೆ. ಆ ದೇವರು ನಿಮ್ಮ ಮೂಲಕ ಆ ಮಕ್ಕಳನ್ನ, ಬಾಣಗಳನ್ನ, ನಿಮ್ಮ ಒಂದು ಕಷ್ಟ ನೋವುಗಳನ್ನ ನೀವು ಶ್ರಮಿಸುವ ಹಾಗೆ ಮಾಡಿ ಆ ಬಿಲ್ಲನ್ನ ಬೆಂಡ್ ಮಾಡಿ ಆ ಬಾಣವನ್ನ ಎಳೆದು ಮುಂದೆ ಹೋಗೋದಕ್ಕೆ ಆ ದೇವರು ಆ ಮಕ್ಕಳನ್ನ ಸೃಷ್ಟಿ ಮಾಡಿದ್ದಾರೆ. ಸೊ ನೀವು ಆ ಒಂದು ಬಿಲ್ಲಿನ ಹಾಗೆ ಮಕ್ಕಳು ಮುಂದೆ ಹೋಗಲು ಶ್ರಮಿಸಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅಂಡ್ ಲೆಟ್ ಯುವರ್ ಬೆಂಡಿಂಗ್ ಇನ್ ದ ಆರ್ಚರ್ ಹ್ಯಾಂಡ್ ಬಿ ಫಾರ್ ಗ್ಲಾಡ್ನೆಸ್, ಫಾರ್ ಇವನ್ ಆಸ್ ಹಿ ಲವ್ಸ್ ದ ಆರೋ ದಟ್ ಫ್ಲೈಸ್, ಸೊ ಹಿ ಲವ್ಸ್ ಆಲ್ಸೋ ದ ಬೌ ದಟ್ ಈಸ್ ಸ್ಟೇಬಲ್. ಇಲ್ಲಿ ಆ ದೇವರು ನಿಮ್ಮನ್ನ ಎಷ್ಟು ಬೆಂಡ್ ಮಾಡ್ತಾರೋ ಅಷ್ಟು ಬೆಂಡ್ ಆಗಿ ಫಾರ್ ಗ್ಲಾಡ್ನೆಸ್, ಅದನ್ನ ತುಂಬಾ ಸಂತೋಷದಿಂದ ಅಂದಾಗ ನಿಮಗೆ ಆ ಮಕ್ಕಳನ್ನ ಸಾಕಲು ಸಲಹಲು ನಿಮಗೆ ಎಷ್ಟು ಕಷ್ಟ ಆಗುತ್ತೋ ಅದನ್ನ ಕಷ್ಟಪಡಿ. ಏಕೆಂದ್ರೆ ಅದು ನಿಮ್ಮ ಮಕ್ಕಳಿಗೋಸ್ಕರ ನೀವು ಆ ಒಂದು ಶ್ರಮವನ್ನ ಪಡ್ತಾ ಇದ್ದೀರಾ. ಅದನ್ನ ತುಂಬಾ ಖುಷಿಯಿಂದ ಮಾಡಿ. ಅಂಡ್ ಆತ ಆ ಆರೋನ ಅಂದಾಗ ಮಕ್ಕಳನ್ನ ಅಷ್ಟು ಮುಂದೆ ಹೋಗುವಂತೆ ಆ ದೇವರು ಮಾಡ್ತಾ ಇದ್ದಾನೆ. ಹಾಗೆ ಮಾಡಬೇಕಾದ್ರೆ ಆ ಟಚ್ ಅಂತಕ್ಕಂಥದ್ದು, ಆ ಒಂದು ಪ್ರೀತಿ ಮಕ್ಕಳ ಮೇಲೆ ಹೇಗಿದೆಯೋ ನಿಮ್ಮ ಮೇಲೆ ಕೂಡ ದೇವರು ಸಹ ಆ ಒಂದು ಪ್ರೀತಿಯನ್ನ ಇಡ್ತಾನೆ. ಹಿ ಲವ್ಸ್ ಆಲ್ಸೋ ದ ಬೌ ದಟ್ ಈಸ್ ಸ್ಟೇಬಲ್. ಆ ಮಕ್ಕಳು ಆ ಬಿಲ್ಲಿನಿಂದ ಹೊರಟ ನಂತರ ಆ ಕೈಯಲ್ಲಿ ಹಿಡಿದಿರ್ತಕ್ಕಂತಹ ಬೌ, ಆ ಬಿಲ್ಲನ್ನು ಸಹ ದೇವರು ಪ್ರೀತಿ ಮಾಡ್ತಾನೆ. ಮಕ್ಕಳು ಹ್ಯಾರೋಸ್, ನಿಮ್ಮ ಮೂಲಕ ಅವರು ಹೊರಟೋಗ್ತಾರೆ ಮುಂದಕ್ಕೆ. ಹೊರಟೋದ ನಂತರ ಆ ದೇವರು ನಿಮ್ಮನ್ನು ಸಹ ಪ್ರೀತಿ ಮಾಡ್ತಾನೆ. ಸೊ ಆದ್ದರಿಂದ ಆ ಮಕ್ಕಳನ್ನ ಬೆಳೆಸುವಾಗ ನೀವು ಎಷ್ಟು ಬೆಂಡ್ ಆಗ್ತೀರಾ, ಎಷ್ಟು ಪೇನ್ ಅನ್ನು ಅನುಭವಿಸ್ತೀರಾ, ಅದು ಒಂದು ಜಾಯ್, ಪೇನ್ ಎಲ್ಲವನ್ನ ಸಹ ಮಕ್ಕಳನ್ನ ನೀವು ಪ್ರೀತಿ ಮಾಡಿ, ಆಗ ದೇವರು ಸಹ ನಿಮ್ಮನ್ನ
ಪ್ರೀತಿಸ್ತಾನೆ ಅಂತಕ್ಕಂತಹ ಮಾತನ್ನ ಇಲ್ಲಿ ಕವಿಯವರು ಹೇಳ್ತಾ ಕೊನೆಯದಾಗಿ ಹೇಳ್ತಾರೆ, ಯುವರ್ ಚಿಲ್ಡ್ರನ್ ಆರ್ ನಾಟ್ ರಿಯಲಿ ಯುವರ್ ಚಿಲ್ಡ್ರನ್ ಅಟ್ ಆಲ್. ಮಕ್ಕಳು ಎಂದಿಗೂ ಸಹ ನಿಮ್ಮ ಮಕ್ಕಳಲ್ಲ. ಇದನ್ನ ನೆನಪಿಟ್ಕೊಳ್ಳಿ. ಆ ಮಕ್ಕಳು ನಿಮ್ಮ ಮೂಲಕ ಇಲ್ಲಿಗೆ ಬಂದಿದ್ದಾರೆ, ಆದರೆ ನಿಮ್ಮಿಂದ ಅಲ್ಲ. ಆ ಮಕ್ಕಳ ಸೃಷ್ಟಿ ದೇವರಿಂದ ಆಗಿದೆ. ಅವರ ಬೆಳವಣಿಗೆಯನ್ನು ಸಹ ನೀವು ನಿಯಂತ್ರಿಸಲು ಪ್ರಯತ್ನ ಪಡಬೇಡಿ. ನಿಮ್ಮಂತೆಯೇ ಅವರು ಆಗಬೇಕು ಅಂತಕ್ಕಂತಹ ಒಂದು ಭ್ರಮೆಯನ್ನು ಬಿಡಿ. ಯಾಕಂದ್ರೆ ನೀವು ಪಾಸ್ಟ್ ಭೂತಕಾಲದಲ್ಲಿ ನೀವು ಹೇಗಿದ್ದೀರೋ ಅವರನ್ನು ಭವಿಷ್ಯತ್ ಕಾಲದಲ್ಲಿ ಹಾಗಿರಿ ಅಂದರೆ ತಪ್ಪಾಗುತ್ತೆ. ಆ ಭವಿಷ್ಯತ್ ಕಾಲಕ್ಕೆ ಆ ಮಕ್ಕಳು ತಮ್ಮದೇ ಆದಂತಹ ರೀತಿಯಲ್ಲಿ ತಮ್ಮದೇ ಆದಂತಹ ಆಲೋಚನೆಗಳು ಐಡಿಯಾಸ್ ನಲ್ಲಿ ಬೆಳೀತಾ ಇರ್ತಾರೆ. ಆ ಮಕ್ಕಳೆಂದಿಗೂ ಸಹ ನಿಮ್ಮ ಮಕ್ಕಳಾಗೋದಕ್ಕೆ ಸಾಧ್ಯವೇ ಇಲ್ಲ. ಯುವರ್ ಚಿಲ್ಡ್ರನ್ ಆರ್ ನಾಟ್ ರಿಯಲಿ ಯುವರ್ ಚಿಲ್ಡ್ರನ್ ಅಟ್ ಆಲ್. ನಿಮ್ಮ ಮಕ್ಕಳು ಎಂದಿಗೂ ಸಹ ನಿಮ್ಮ ಮಕ್ಕಳು ಆಗೋದಿಲ್ಲ ಅಂತಕ್ಕಂತಹ ಒಂದು ಮಾತುಗಳನ್ನು ಈ ಪದ್ಯದ ಮೂಲಕ ಖಲೀಲ್ ಗಿಬ್ರಾನ್ ರವರು ತಿಳಿಸಿಕೊಟ್ಟಿದ್ದಾರೆ. ಇದು ಕನ್ನಡದ ಸರಳ ಸಾರಾಂಶ ಆಗಿದೆ. ಹಾಗೆ ಈ ಒಂದು ಇಂಗ್ಲಿಷ್ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೇನೆ, ಡೌನ್ಲೋಡ್ ಮಾಡಿ. ಈ ಕನ್ನಡದ ಸಾರಾಂಶ ಕೇಳಿರೋದ್ರಿಂದ ಇಂಗ್ಲಿಷ್ ನಲ್ಲಿ ಓದಿದಾಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ತಿಳಿಸುತ್ತಾ, ಮತ್ತೆ ಲರ್ನ್ ಈಸಿಲಿ ಚಾನೆಲ್ ನಲ್ಲಿ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು.